ಮುನಿಸು ಮರೆತು ಸುಮಲತಾ ಅವರನ್ನ ಭೇಟಿಯಾಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಸುಮಲತಾ ಅವರ ನಿವಾಸಕ್ಕೆ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಬೆಂಗಳೂರಿನ ಜೆಪಿ ನಗರದಲ್ಲಿರುವಂತಹ ಸುಮಲತಾ ಅವರ ನಿವಾಸದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿದ್ದಾರೆ. ಎಚ್ಡಿಕೆ ಅವರನ್ನ ಬರಮಾಡಿಕೊಂಡಿದ್ದಾರೆ. ಸುಮಲತಾ ಪುತ್ರ ಅಭಿಷೇಕ್ ಅಂಬರೀಶ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಮುನಿಸನ್ನ ಮರೆತು ಈಗ ಸುಮಲತಾ ಅವರನ್ನ ಭೇಟಿಯಾಗಿದ್ದಾರೆ. ಮೊನ್ನೆಯಷ್ಟೇ ವಿಜೇಂದ್ರ ಅವರನ್ನ ಭೇಟಿಯಾಗಿದ್ರು ಸುಮಲತಾ ಅಂಬರೀಶ್ ಅವರು. ಇವತ್ತು ಸುಮಲತಾ ಅವರ ಮನೆಗೆನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಮುನಿಸನ್ನ ಮರೆತು ಕಳೆದ ಬಾರಿಯ ಚುನಾವಣೆಯಲ್ಲಿ ಗಮನಿಸಬೇಕು, ಇಬ್ಬರೂ ಕೂಡ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದ್ರು. ಈಗ ಮುನಿಸನ್ನ ಮರೆತು ಎಚ್.ಡಿ. ಕುಮಾರಸ್ವಾಮಿ ಅವರು ಜೆಪಿ ನಗರದಲ್ಲಿರುವಂತಹ ಸುಮಲತಾ ಅಂಬರೀಶ್ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಭಿಷೇಕ್ ಅಂಬರೀಶ್ ಹಾಗೆ ಸುಮಲತಾ ಅವರು ಇಬ್ಬರೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸ್ವಾಗತ ಕೋರಿದ್ದಾರೆ. ಒಂದ್ ಕಡೆ ಏಪ್ರಿಲ್ 3ರಂದು ಸುಮಲತಾ ಅಂಬರೀಶ್ ಅವರು ಸಭೆಯನ್ನ ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತಾ ಇದ್ದಾರೆ. ಅದು ಕೂಡ ಒಂದ್ ಕಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ವಿಜೇಂದ್ರ ಅವರು ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸಬೇಕು ಅಂತ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಗೆ ಭೇಟಿ ಕೊಟ್ಟು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಆದರೂ ಕೂಡ ಸುಮಲತಾ ಅವರ ಒಂದು ನಡೆ ಏನಿದೆ, ಅವರ ನಿರ್ಧಾರ ಏನಿದೆ, ಅದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸುಮಲತಾ ಅವರ ವಿಶ್ವಾಸವನ್ನ ಪಡೆಯುವುದಕ್ಕೆ ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತನ್ನ ಆಡ್ತಾರೆ, ಚರ್ಚೆಯನ್ನು ನಡೆಸ್ತಾರೆ, ಅದು ಕೂಡ ಒಂದು ಕಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸುಮಲತಾ ಅವರ ಮನೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ನೀಡಿರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಬಹಳ ಪ್ರೀತಿಯಿಂದ ಸ್ವಾಗತವನ್ನ ಕೂಡ ಕೋರಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸುಮಲತಾ ಹಾಗೆ ಅಭಿಷೇಕ್ ಅಂಬರೀಶ್ ಅವರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಜೆಪಿ ನಗರದ ಅವರ ಮನೆಗೆ ಭೇಟಿಯನ್ನ ಅವರು ನೀಡಿದ್ದಾರೆ. ಹಲವು ವಿಚಾರಗಳ ಬಗ್ಗೆ ಅಂತೂ ಚರ್ಚೆಯನ್ನ ಮಾಡಿರ್ತಾರೆ. ಒಂದ್ ಕಡೆ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಆಗ್ತೀನಿ ಅನ್ನುವಂಥ ಬಹಳ ವಿಶ್ವಾಸದಲ್ಲಿ ಸುಮಲತಾ ಅಂಬರೀಶ್ ಅವರು ಇದ್ರು. ಆದರೆ ತಮ್ಮ ನಿರ್ಧಾರದ ಬಗ್ಗೆ ಇನ್ನೂ ಕೂಡ ಕುತೂಹಲ ಹಾಗೆ ಮನೆ ಮಾಡಿದೆ. ಸಂಸದೆ ಸುಮಲತಾ ಅವರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಪ್ರಯತ್ನ ಅಂತೂ ನಡೀತಾ ಇದೆ. ಮಂಡ್ಯ ಚುನಾವಣೆಯಲ್ಲಿ ಬೆಂಬಲವನ್ನ ಕೋರುವುದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದ್ ಕಡೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಬೆಂಬಲ ನೀಡಬೇಕು ಅಂತ ಮನವಿ ಮಾಡುವುದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಸುಮಲತಾ ಅವರ ಮನೆಗೆ ಆಗಮಿಸಿದ್ರು. ಸುಮಲತಾ ಹಾಗೆ ಅಭಿಷೇಕ್ ರಫ್ಲೈನ್ ಜೊತೆಗೆ ಎಚ್.ಡಿ.ಕೆ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಶರವಣ ಅವರನ್ನ ಹೊರಗಿಟ್ಟು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ನಾಯಕರು. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜೆಡಿಎಸ್ ಎಂಎಲ್ಸಿ ಶರವಣ ಅವರನ್ನ ಒಳಗೆ ಕರ್ಕೊಂಡಿಲ್ಲ, ಅವರನ್ನ ಹೊರಗೇನೆ ನಿಲ್ಲಿಸ್ತಾರೆ. ಅವರನ್ನ ಬಿಟ್ಟು ಚರ್ಚೆಯನ್ನ ಮಾಡ್ಕೋತಾ ಇದ್ದಾರೆ. ಒಂದ್ ಕಡೆ ವಿಶ್ವಾಸವನ್ನ ಪಡಿಲೇಬೇಕು, ವಿಶ್ವಾಸವನ್ನ ಪಡೆಯುವಂತಹ ಪ್ರಯತ್ನದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿದ್ದಾರೆ. ತಮ್ಮ ಈಗಾಗಲೇ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಾರೆ, ತಮಗೆ ಬೆಂಬಲವನ್ನ ಕೊಡಿ ಅನ್ನುವಂತಹ ಒಂದು ಮನವಿಯನ್ನ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಈಗ ಎಲ್ಲಾ ಮುನಿಸನ್ನ ಮರೆತು ಭೇಟಿ ಆಗಿದ್ದಾರೆ. ಈ ಭೇಟಿ ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದ್ ಕಡೆ ಮನವಿಯನ್ನ ಕೂಡ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇದೆ. ಅವರ ಮನವಿಗೆ ಅವರು ಸ್ಪಂದಿಸ್ತಾರೆ ಅನ್ನುವಂತಹ ಒಂದು ಕುತೂಹಲವೂ ಇದೆ. ಲೀಲಾಶ್ರೀ, ಏನಂತಂದ್ರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಜೆಪಿ ನಗರದ ಸುಮಲತಾ ಅಂಬರೀಶ್ ಅವರ ಮನೆಗೆ ಬಂದಿರತಕ್ಕಂಥದ್ದು. ಸುಮಲತಾ ಜೊತೆಗೆ ಕಳೆದ 30 ನಿಮಿಷಗಳಿಂದ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಚರ್ಚೆಯಲ್ಲಿ ಅವರು ಪ್ರಮುಖವಾಗಿ ಏನಂತಂದ್ರೆ, ನೀವು ಈ ಬಾರಿ ಯಾವುದೇ ರೀತಿಯ ಒಂದು ಸ್ಪರ್ಧೆ ಮಾಡಬಾರ್ದು ಅಂತಕ್ಕಂಥ ಮನವೊಲಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ರಾಜಕೀಯ ಸ್ಥಿತಿಗತಿಗಳು ಬೇರೆ ಇರ್ತಕ್ಕಂಥದ್ದು. ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸ್ತಕ್ಕಂಥದ್ದು ನಮ್ಮ ಗುರಿ ಇರ್ತಕ್ಕಂಥದ್ದು. ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು, ಈ ನಿಟ್ಟಿನಲ್ಲಿ ನಾನು ಸ್ಪರ್ಧೆಯನ್ನ ಮಾಡ್ತಾ ಇದ್ದೀನಿ. ನನ್ನ ಸ್ಪರ್ಧೆ ಏನಂತಂದ್ರೆ NDA ಅಭ್ಯರ್ಥಿ ಗೆಲ್ಬೇಕು, ಬಿಜೆಪಿ ಹೈಕಮಾಂಡ್ ನೀವೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಂದು ಇದನ್ನ ಹೇಳಿತ್ತು. ಈ ಹಿನ್ನೆಲೆಯಲ್ಲಿಯೇ ನಾನು ಸ್ಪರ್ಧೆಯನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನನ್ನ ಬೆಂಬಲಿಸಿ, ನಿಮ್ಮ ರಾಜಕೀಯ ಭವಿಷ್ಯ ಅಂತಂದ್ರೆ ಪುತ್ರ ಅಭಿಷೇಕ್ ಹೇಳಿದ್ರೆ ಅವರ ರಾಜಕೀಯ ಭವಿಷ್ಯಕ್ಕೆ ಮುಂದೆ ನಾನು ಸಹಕಾರಿಯನ್ನ ಹಾಕ್ತೀನಿ. ಇವಾಗ ನೀವು ಸ್ಪರ್ಧೆ ಮಾಡಬಾರ್ದು ಅಂತಕ್ಕಂಥ ಒಂದು ನಿಲುವನ್ನ ತೆಗೆದುಕೊಳ್ಳಿ. ಯಾಕಂತಂದ್ರೆ ನಿಮ್ಮ ಸ್ಪರ್ಧೆ ಮಾಡೋದ್ರಿಂದ ಸಾಕಷ್ಟು ಗೊಂದಲಗಳು ಉಂಟಾಗಬಹುದು. ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ
ಮಂಡ್ಯದಲ್ಲಿ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡ್ತಕ್ಕಂಥ ಮನಸ್ಸನ್ನ ಮಾಡಬೇಡಿ. ಯಾಕಂತಂದ್ರೆ ರಾಜಕಾರಣದಲ್ಲಿ ನಾವಿಬ್ರು ಬೇರೆ ಬೇರೆ ರೀತಿಯ ಒಂದು ಪ್ರತಿಸ್ಪರ್ಧಿಗಳಾಗಿದ್ವಿ ಒಂದು ಹಂತದಲ್ಲಿ. ಅದಕ್ಕಿಂತ ಹಿಂದೆ ಏನಾಗಿದ್ವಿ ಅಂತಕ್ಕಂಥದ್ದು ನೆನೆಸ್ಕೊಳ್ಳಿ. ಕುಮಾರಸ್ವಾಮಿ, ಅಂಬರೀಷು, ದೇವೇಗೌಡರ ಸಂಬಂಧಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನಿಮಗೂ ಗೊತ್ತಿದೆ. ಬದಲಾದ ರಾಜಕಾರಣದಲ್ಲಿ ಕಳೆದ ಬಾರಿ ನಾವು ಪರಸ್ಪರ ಪ್ರತಿಸ್ಪರ್ಧಿಗಳಾಗಿದ್ರಿ. ಮುಂದೆ ರಾಜಕಾರಣವನ್ನು ಒಟ್ಟಿಗೆ ಮಾಡೋಣ. ಮಂಡ್ಯದಲ್ಲಿ ಅಂಬರೀಷ್ ಅವರ ಹೆಸರು ಸದಾ ಇರಬೇಕು ಅಂತಂದ್ರೆ ಅಭಿಷೇಕ್ ಸಹ ಅದೇ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಬೇಕಾಗುತ್ತೆ. ಅಭಿಷೇಕ್ ರಾಜಕಾರಣಕ್ಕೆ ನಾನು ಸಹಾಯವನ್ನ ಮಾಡ್ತೀನಿ. ನಾನು ಅಭಿಷೇಕ್ನ ರಾಜಕಾರಣವನ್ನ ಮುಂದುವರಿಸ್ತೀನಿ. ಅಭಿಷೇಕ್ಗೆ ಮುಂದೆಲ್ಲ ರಾಜಕೀಯ ಏನು ಅಭಿಷೇಕ್ ಇದೆ ಅದನ್ನ ನಾನು ನೋಡ್ಕೊಳ್ತೀನಿ. ಈ ಬಾರಿ ಬಹಳ ಪ್ರಮುಖ ಆಗಿರ್ತಕ್ಕಂಥದ್ದು JDS ಪಕ್ಷ ಗೆಲ್ಲಬೇಕಾಗಿದೆ. ಜೊತೆಗೆ NDA ಅಭ್ಯರ್ಥಿಯಾಗಿದ್ದೀನಿ. ನೀವು ಸಹ ಬಿಜೆಪಿಯ ಬೆಂಬಲಿಸಿದ್ದೀರಿ ಅಂತ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಸೋಲ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರಬೇಕು. ಈ ನಿಟ್ಟಿನಲ್ಲಿ ಏನು ಮಂಡ್ಯದಲ್ಲಿ ನೀವು ಶನಿವಾರ ಸಭೆಯನ್ನ ಮಾಡ್ತಾ ಇದ್ದೀರಾ, ಆ ಸಭೆಯಲ್ಲಿ ದಯವಿಟ್ಟು ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನಿಮ್ಮ ಬೆಂಬಲಿಗರಿಗೆ ತಿಳಿಸಿ ಆ ಮುಖಾಂತರವಾಗಿ ಮಂಡ್ಯದಲ್ಲಿ NDA ಅಭ್ಯರ್ಥಿಯನ್ನು ಭರ್ಜರಿಯಾಗಿ ಗೆದ್ದು ನರೇಂದ್ರ ಮೋದಿಯವನ್ನ ಪ್ರಧಾನಿ ಮಾಡೋಣ, ಕಾಂಗ್ರೆಸ್ ಅನ್ನ ಸೋಲ್ಸೋಣ. ಯಾಕಂತಂದ್ರೆ ಅಂಬರೀಷ್ ಅವರು ಇದ್ದಂತ ಸಂದರ್ಭದಲ್ಲಿ ಅವರ ಮೊದಲ ಮನಸ್ಸು ಇದ್ದಿದ್ದೇ ಜನತಾ ಪರಿವಾರದ ಕಡೆ, ಜನತಾ ದಳದಿಂದಲೇ ಅವರು ರಾಜಕಾರಣ ಆರಂಭಿಸಿದ್ರು. ಈಗ ಮುಂದೆ ಸಹ ನೀವು ಮಂಡ್ಯ ಜಿಲ್ಲೆ ಬೆಂಡೆ ಬಿಡಲ್ಲ ಅಂತ ಹೇಳ್ತಾ ಇದ್ರಿ. ಮಂಡ್ಯಕ್ಕೂ ನಿಮ್ಗೆ ಇರ್ತಕ್ಕಂಥ ಭಾವನಾತ್ಮಕ ಸಂಬಂಧ ನನಗೆ ಗೊತ್ತಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ನಿಮ್ಮ ಕುಟುಂಬ ಅಂತಂದ್ರೆ ಅಭಿಷೇಕ್ ಅವರ ರಾಜಕಾರಣ ಮುಂದುವರಿಬೇಕಂತ ಅಂದ್ರೆ ನನ್ನನ್ನ ಈ ಬಾರಿ ಬೆಂಬಲಿಸಿ. ನಾನು ಮುಂದಿನ ದಿನಗಳಲ್ಲಿ ಅಭಿಷೇಕ್ಗೆ ರಾಜಕಾರಣದಲ್ಲಿ ನೆಲೆಯನ್ನ ಕಂಡುಕೊಡ್ತೀನಿ, ಮಂಡ್ಯದಲ್ಲಿ ಸಹಕಾರಿಯನ್ನ ಮಾಡ್ತೀನಿ ಅಂತಕ್ಕಂಥ ಈ ರೀತಿಯ ಒಂದಷ್ಟು ಚರ್ಚೆಗಳ ಜೊತೆಗೆ ಕುಮಾರಸ್ವಾಮಿ ಅವರು ಸುಮಲತಾ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಚರ್ಚೆ ವೇಳೆ ನಿರ್ಮಾಪಕರಂತ ರಾಕ್ಲೈನ್ ವೆಂಕಟೇಶ್ ಅವರು ಸಹ ಇರ್ತಕ್ಕಂಥದ್ದು. ಸುಮಲತಾ ಅವರು ಸಹ ನೀವು ಹೇಳ್ತಾ ಇರ್ತಕ್ಕಂಥದ್ದೆಲ್ಲವೂ ಸರಿ ಇದೆ, ಆದ್ರೂ ಸಹ ಅಂತಿಮವಾಗಿ ಬೆಂಬಲಿಗರ ಒಂದು ನಿರ್ಧಾರಕ್ಕೆ ಬರ್ತೀನಿ. ನಮಗೂ ನರೇಂದ್ರ ಮೋದಿ ಅವರೇ ಗೆಲ್ಲಬೇಕು ಅಂತಕ್ಕಂಥದ್ದೇ ಬಹಳ ಒಂದು ಇದಿರ್ತಕ್ಕಂಥದ್ದು. ಬಿಜೆಪಿ ಹೈಕಮಾಂಡ್ ಸಹ ಚರ್ಚೆ ಮಾಡಿದೆ. ಹಾಗಾಗಿ ಒಟ್ಟಾರೆಯಾಗಿ ಎಲ್ಲವೂ ಒಂದು ಕೂತಿ ಒಂದೆರಡು ದಿನಗಳಲ್ಲಿ ಒಂದು ಒಳ್ಳೆ ತೀರ್ಮಾನವನ್ನ ಮಾಡೋಣ. ಈಗ ನೀವು ನಮ್ಮ ಮನೆಗೆ ಬಂದಿರತಕ್ಕಂಥದ್ದು ಬಹಳ ಸಂತೋಷ. ರಾಜಕಾರಣ ಆದ್ಮೇಲೆ ಸ್ಪರ್ಧೆ ಪ್ರತಿಸ್ಪರ್ಧಿಗಳಾಗಿರ್ತೀವಿ, ಪರಸ್ಪರ ಟೀಕೆಗಳಾಗಿರ್ತವೆ. ಈಗ ಬಂದಿರತಕ್ಕಂಥದ್ದು ನಮ್ಮ ಮನೆಗೆ ನೀವು ಬಹಳ ಖುಷಿಯಾಗಿದೆ. ನೀವೇನೇ ಮಾತುಕತೆಯನ್ನ ಮಾಡಿದ್ರು ನಾನು ಇದೆಲ್ಲವನ್ನ ಯೋಚನೆ ಮಾಡ್ತೀನಿ, ಅಭಿಮಾನಿಗಳ ಜೊತೆಗೆ ಚರ್ಚೆ ಮಾಡ್ತೀನಿ, ನನ್ನ ರಾಜಕೀಯ ಹಿತೈಷಿಗಳ ಜೊತೆಗೂ ನಾನು ಚರ್ಚೆ ಮಾಡ್ತೀನಿ. ಜೊತೆಗೆ ನಾನು ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ದೀನಿ. ಬಿಜೆಪಿ ನಾಯಕರ ಜೊತೆಗೂ ಚರ್ಚೆ ಮಾಡಿ ಎಲ್ಲವೂ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತೀನಿ ಅಂತಕ್ಕಂಥ ಒಂದಷ್ಟು ಸಮಾಲೋಚನೆಗಳು ನಡೀತಾ ಇದೆ. ಒಟ್ಟಾರೆಯಾಗಿ ಏನಂತಂದ್ರೆ ಮಂಡ್ಯದಲ್ಲಿ ಸಾಕಷ್ಟು ಜಿದ್ದಾಜಿನಿಂದ ರಾಜಕಾರಣ ಕೂಡಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಸುಮಲತಾ ಅವರ ನಡೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸುಮಲತಾ ಈ ಕ್ಷಣಕ್ಕೂ ಮಂಡ್ಯ ಬಿಡಲ್ಲ ಅಂತಕ್ಕಂಥ ನಿಲುವಿನಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿಯೇ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯ ಒಂದು ಸುಮಲತಾ ಅವ್ರನ್ನ ಮನವೊಲಿಸಬೇಕು, ಮಂಡ್ಯದಲ್ಲಿ ಹೋಗಿ ಅವ್ರು ಏನ್ ಘೋಷಣೆ ಮಾಡ್ತಾರೆ ಅದಕ್ಕೂ ಮುಂಚೆನೆ ನಾನು ಸುಮಲತಾ ಅವ್ರನ್ನ ಭೇಟಿ ಮಾಡಬೇಕು. ಭೇಟಿ ಮಾಡಿ ನಮ್ಮ ಸ್ಪರ್ಧೆ ಅನಿವಾರ್ಯ ಯಾಕೆ, ಕಾಂಗ್ರೆಸ್ ಸೋಲ್ ಯಾಕಾಗಬೇಕು, ಈ ರಾಜ್ಯದಲ್ಲಿ ಮಂಡ್ಯ ರಾಜಕಾರಣ ಇತಿಹಾಸ ಹೇಗಿದೆ, ಅಲ್ಲಿ ಅಂಬರೀಷ್ ಅವರ ಒಂದು ರಾಜಕಾರಣ ಹೇಗಿತ್ತು, ಅಂಬರೀಷ್ ಮತ್ತು ದೇವೇಗೌಡರ ಕುಟುಂಬ ಯಾವ ರೀತಿ ಅನ್ಯೋನ್ಯವಾಗಿತ್ತು, ಕಳೆದ ಒಂದು ಚುನಾವಣೆಯನ್ನು ಬಿಟ್ಟರೆ ಎಲ್ಲವೂ ಸಹ ಅನ್ಯೂನ್ಯವಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಮುಂದೆ ನಿಮ್ಮ ಪುತ್ರ ಏನಿದ್ದಾರೆ ಅಭಿಷೇಕ್ ಅವರ ರಾಜಕೀಯ ಭವಿಷ್ಯವನ್ನ ನನಗೆ ಬಿಡಿ, ನಾನು ಅವ್ರನ್ನ ರಾಜಕಾರಣದಲ್ಲಿ ಮುಂದೆ ಒಂದು ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಇದನ್ನು ಮಾಡ್ಕೊಂತೀನಿ. ನಿಮ್ಮ ಬೆಂಬಲಿಗರನ್ನು ಕೈ ಇಡ್ತೀನಿ. ಒಟ್ಟಾರೆಯಾಗಿ ಈ ಬಾರಿ ಕಾಂಗ್ರೆಸ್ ಅನ್ನ ಮಂಡ್ಯದಲ್ಲಿ ಸೋಲ್ಸೋಣ, ಅದಕ್ಕೆ ನಿಮ್ಮ ಸಹಕಾರ ಅತ್ಯಗತ್ಯ, ಸಹಕಾರ ಕೊಡಿ ಅಂತಕ್ಕಂಥ ಚರ್ಚೆಯನ್ನ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಲೀನಾಶ್ರೀ, ಥ್ಯಾಂಕ್ ಯು ಸಂಜಯ್. ಮಂಡ್ಯ ರಾಮನಗರದ ರಾಜಕಾರಣ ನೋಡಿದ್ರೆ ಅಸೂಯೆ. ಸರ್ಕಾರ ತೆಗೆದವರ ಜೊತೆಯೇ HDK ಕೈ ಜೋಡಿಸಿದ್ದಾರೆ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ತೆಗೆದವರ ಜೊತೆಯೇ ತಬ್ಬಾಡಿಕೊಳ್ತಿದ್ದಾರೆ. ಸುಮಲತಾ ಅವರು ನನ್ನ ವೈರಿ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾನು ಯಾವ ವೈರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ DK ಶಿವಕುಮಾರ್ ಅವರು. ನಾನು ಕುಮಾರಸ್ವಾಮಿ ಅವರ ಬೆನ್ನಿಗೆ ಚೂರಿ ಹಾಕ್ತಿದ್ನಾ ಅಂತ ಪ್ರಶ್ನಿಸಿದ್ದಾರೆ. ಅಮೃತ ಕೊಟ್ಟವನಿಗೆ ವಿಷ ಹಾಕ್ತೀರಾ ಅಂತ DCM DK ಪ್ರಶ್ನೆಯನ್ನ ಮಾಡಿದ್ದಾರೆ. ಇತ್ತ ಬಿಜೆಪಿ ಹಾಗೆ JDS ಮೈತ್ರಿಯ ಬಗ್ಗೆ ಅವರು ಕುಹಕವಾಡಿದ್ದಾರೆ. ಸರ್ಕಾರ ತೆಗೆದವರ ಜೊತೆಗೇನೆ HDK ಈಗ ಕೈ ಜೋಡಿಸಿದ್ದಾರೆ. ಸುಮಲತಾ ಅವರು ನನ್ನ ವೈರಿ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾನು ಯಾವ ವೈರಿ ಅಂತ ಕೂಡ ಪ್ರಶ್ನೆಯನ್ನು ಹಾಕಿದ್ದಾರೆ DK ಶಿವಕುಮಾರ್ ಅವರು. ನಾನು ಕುಮಾರಸ್ವಾಮಿ ಅವರ ಬೆನ್ನಿಗೆ ಚೂರಿ ಹಾಕಿದ್ನಾ ಅಂತ HD ಕುಮಾರಸ್ವಾಮಿ ಅವರಿಗೆ DK ಪ್ರಶ್ನೆಯನ್ನ ಹಾಕಿದ್ದಾರೆ. ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಅಸೂಯೆ ಆಗ್ತಾ ಇದೆ. ಹಿಂದೆ ಮಾತಾಡಿದ ಮಾತುಗಳು, ಹೇಳಿದ ವಿಚಾರಗಳು, ಯಾರು ಸರ್ಕಾರನ ತೆಗೆದ್ರು
ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು, ಯಾರು ಕುಮಾರಸ್ವಾಮಿ ತೆಗೆದ್ರು, ಯಾರು ಯಡಿಯೂರಪ್ಪನವ್ರು ತೆಗೆದ್ರು, ಯಾರು ಅಶೋಕ್ ತೆಗೆದ್ರು, ಯಾರು ಅಶ್ವತ್ಥ ತೆಗೆದ್ರು, ಅವ್ರನ್ನೇ ತಿರ್ಗಾ ತಬ್ಬಾಡ್ತೀನಿ ಅಂತ ಅಂದರೆ ಆ ಜನ ಮತದಾರರೇ ತೀರ್ಮಾನ ಮಾಡಬೇಕು. ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಅಸೂಯೆ ಆಗ್ತಾ ಇದೆ. ಹಿಂದೆ ಮಾತಾಡಿದ ಮಾತುಗಳು, ಹೇಳಿದ ವಿಚಾರಗಳು, ಯಾರು ಸರ್ಕಾರನ ತೆಗೆದ್ರು, ಸರ್ಕಾರ ತೆಗಿಲಿಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.